ಕಾಫಿ ಕುಡಿಯುವ ಮೊದಲು ಅಥವಾ ನಂತರ ಕೆಲವು ರೀತಿಯ ಆಹಾರವನ್ನು ಸೇವನೆ ಮಾಡಬಾರದು ಎಂದು ಆರೋಗ್ಯ ತಜ್ಞರು ಹೇಳ್ತಾರೆ. ಏಕೆಂದರೆ ಕಾಫಿಯಲ್ಲಿರುವಂತಹ ವಸ್ತುಗಳು ಆಹಾರದಲ್ಲಿನ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ತಡೆಯುತ್ತವೆ. ಇನ್ನು ನೀವು ಕೂಡ ಕಾಫಿ ಪ್ರಿಯರಾಗಿದ್ರೆ ಅದರ ಜೊತೆ ಕೆಲವು ರೀತಿಯ ಆಹಾರವನ್ನು ಸೇವನೆ ಮಾಡುವುದನ್ನು ತಪ್ಪಿಸುವುದು ಬಹಳ ಒಳ್ಳೆಯದಾಗಿದೆ. ಹಾಗಾದ್ರೆ ಅವು ಯಾವ್ಯಾವು, ಯಾಕೆ ಸೇವನೆ ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಅದು ಮೊದಲನೇದಾಗಿ ನೋಡಬೇಕಾದ್ರೆ ಸಿಟ್ರಸ್ ಹಣ್ಣುಗಳು, ದ್ರಾಕ್ಷಿ ಮತ್ತು ಕಿತ್ತಳೆ ಅಂತ ಸಿಟ್ರಸ್ ಹಣ್ಣುಗಳನ್ನು ಕಾಫಿಯೊಂದಿಗೆ ಸೇವನೆ ಮಾಡಬೇಡಿ. ಹಾಗೆ ಮಾಡುವುದರಿಂದ ದೇಹದಲ್ಲಿ ಆಮ್ಲೀಯತೆ ಹೆಚ್ಚಾಗುತ್ತೆ. ಇದು ಜೀರ್ಣಕಾರಿ ಸಮಸ್ಯೆಗೆ ಕಾರಣವಾಗಬಹುದು. ಇನ್ನು ಜೊತೆಗೆ ಕಾಫಿ ಜೊತೆ ಕೆಂಪು ಮಾಂಸವನ್ನು ಕೂಡ ನೀವು ಸೇವನೆ ಮಾಡಬಾರ್ದು ಅಥವಾ ಅದನ್ನು ಸೇವಿಸಿ ಕೂಡ ಕಾಫಿಯನ್ನು ಕುಡಿಯಬಾರ್ದು. ಏಕೆಂದರೆ ಈ ಪಾನೀಯ ಮಾಂಸದ ಜೀರ್ಣಕ್ರಿಯೆಯನ್ನು ವಿಳಂಬಗೊಳಿಸುತ್ತದೆ. ಹಾಗಾಗಿ ಇವೆರಡನ್ನ ಎಂದಿಗೂ ಒಟ್ಟಿಗೆ ಸೇವನೆ ಮಾಡಬಾರ್ದು. ಆದರೆ ನೀವು ಕುಡಿಯಬೇಕಾದಂಥ ಸಂದರ್ಭ ಬಂದಲ್ಲಿ ಬ್ಲ್ಯಾಕ್ ಕಾಫಿಯನ್ನು ನೀವು ಸೇವನೆ ಮಾಡಬಹುದು. ಆದರೆ ಹಾಲು ಬೆರೆಸಿದಂಥ ಕಾಫಿ ಕುಡಿಯಬಾರ್ದು. ಏಕೆಂದರೆ ಹಾಲಿನೊಂದಿಗೆ ಕಾಫಿ ಕುಡಿಯುವುದರಿಂದ ಹಾಲಿನಲ್ಲಿರುವಂತಹ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಗೆ ಅಡ್ಡಿಯಾಗುತ್ತೆ. ಇನ್ನು ಎರಡನೇದಾಗಿ ನೋಡಬೇಕಾದ್ರೆ ಜಂಕ್ ಫುಡ್ ಮತ್ತು ಹುರಿದ ಆಹಾರಗಳು. ತಿಂಡಿಗಳು, ಜಂಕ್ ಫುಡ್ ಅಥವಾ ಹುರಿದ ಆಹಾರವನ್ನು ಸೇವನೆ ಮಾಡಿದ ನಂತರ ನೀವು ಕಾಫಿ ಕುಡಿಯುವುದನ್ನು ತಪ್ಪಿಸಬೇಕು. ಇದು ಕೊಬ್ಬಿನ ಅನಗತ್ಯ ಶೇಖರಣೆಗೆ ಕಾರಣವಾಗುತ್ತೆ. ಜೊತೆಗೆ ಧಾನ್ಯಗಳನ್ನು ಸೇವಿಸಿದ ನಂತರವೂ ಕೂಡ ಕಾಫಿ ಕುಡಿಯುವುದು ಒಳ್ಳೆಯದಲ್ಲ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.